ವೃಕ್ಷಮಾತೆ ಶತಾಯುಷಿ ಸಾಲು ಮರದ ತಿಮ್ಮಕ್ಕ ಇನ್ನು ನೆನಪು ಮಾತ್ರ ಇಹಲೋಕವನ್ನು ತ್ಯಜಿಸಿದ್ದಾರೆ. ಅವರ ಅಂತಿಮ ನಮನವನ್ನು ಸಲ್ಲಿಸುವುದಕ್ಕೆ ಈಗ ಸಕಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ರವೀಂದ್ರ ಕಲಾಕ್ಷೇತ್ರದಲ್ಲಿ ಸಾರ್ವಜನಿಕರ ದರ್ಶನಕ್ಕೆ 12 ಗಂಟೆಯವರೆಗೂ ಕೂಡ ಅವಕಾಶವನ್ನು ಕಲ್ಪಿಸಲಾಗಿದೆ. ಮಧ್ಯಾಹ್ನದ ನಂತರ ಬೆಂಗಳೂರು ವಿವಿಯ ಕಲಾಗ್ರಾಮದಲ್ಲಿ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರವನ್ನು ನೆರವೇರಿಸುವುದಕ್ಕೆ ಸಿದ್ಧತೆಗಳು ಕೂಡ ಆರಂಭ ಆಗಿದ್ದಾವೆ. ಈಗಾಗಲೇ ಬೆಂಗಳೂರು ಜಿಲ್ಲಾಧಿಕಾರಿ ಜಗದೀಶ್ ಅವರು ಕೂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಿನ್ನೆ ಇಹಲೋಕವನ್ನು ತ್ಯಜಿಸಿದರು ಸಿಎಂ ಸಿದ್ದರಾಮಯ್ಯನವರ ಆದಿಯಾಗಿ ಹಲವು ರಾಜಕೀಯ ಗಣ್ಯರು, ವಿವಿಧ ಕ್ಷೇತ್ರದ ಗಣ್ಯರು ಸಾಲು ಮರದ ತಿಮ್ಮಕ್ಕ ಅವರ ಅಂತಿಮ ದರ್ಶನವನ್ನು ಪಡೆದರು. ಇವತ್ತು ಸಾರ್ವಜನಿಕರ ದರ್ಶನಕ್ಕಿಡಲಾಗಿದೆ. ರವೀಂದ್ರ ಕಲಾಕ್ಷೇತ್ರದಲ್ಲಿ ಸಾರ್ವಜನಿಕರು ಕೂಡ ದರ್ಶನವನ್ನು ಪಡೆಯಬಹುದಾಗಿದೆ. ಮಧ್ಯಾಹ್ನದ ನಂತರ ಅಂತ್ಯಕ್ರಿಯೆಯನ್ನು ನೆರವೇರಿಸುವುದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು ಹೌದು. ಹಲವು ಪ್ರಶಸ್ತಿಗಳು ಇವರನ್ನು ಅರಸ್ಕೊಂಡು ಬಂದಿದ್ವು. ಕಾರಣ ಅವರು ಮಾಡಿದಂತಹ ಕೆಲಸ, ಮಕ್ಕಳ ರೀತಿಯಲ್ಲಿ ಮರಗಳನ್ನು ಬೆಳೆಸಿದ್ದು, ಅವುಗಳನ್ನು ಪೋಷಣೆ ಮಾಡಿದ್ದು, ಅವರ ಪರಿಸರ ಪ್ರೀತಿ ಎಲ್ಲರಿಗೂ ಕೂಡ ಮಾದರಿಯಾಗಿರುವಂಥದ್ದು. ರವೀಂದ್ರ ಕಲಾಕ್ಷೇತ್ರದಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ವಿವಿಧ ಕ್ಷೇತ್ರದ ಗಣ್ಯರು ಕೂಡ ಇವತ್ತು ಸಾಲು ಮರದ ತಿಮ್ಮಕ್ಕನವರ ಅಂತಿಮ ದರ್ಶನವನ್ನು ಪಡೆಯುವಂತಹ ಸಾಧ್ಯತೆ ಇದೆ. ತದನಂತರ 12 ಗಂಟೆಯ ನಂತರ ಅಂತಿಮ ವಿಧಿವಿಧಾನವನ್ನು ನೆರವೇರಿಸುವುದಕ್ಕೆ ಸಿದ್ಧತೆಗಳು ಕೂಡ ಆರಂಭ ಆಗಿದೆ. ಸುಮಾರು 115 ವರ್ಷಗಳ ಕಾಲ ಅವರು ಬದುಕಿರುವಾಗ ಅವರು ಕಾಡು ಇದ್ದರೆ ನಾಡು ಅನ್ನೋ ಸಂದೇಶ ಇದೆಯಲ್ಲ, ಮತ್ತು ಪರಿಸರದ ಬಗ್ಗೆ ಅವರಿದ್ದಂಥ ಪ್ರೇಮ, ಜನರಿಗೆ ಪರಿಶುದ್ಧವಾದಂಥ ಗಾಳಿ ಸಿಗಬೇಕು, ಮಾಲಿನ್ಯ ತಡಿಬೇಕು ಅನ್ನೋ ಉದ್ದೇಶದಿಂದ ಸುಮಾರು 5,000ಕ್ಕೂ ಹೆಚ್ಚು ಮರಗಳನ್ನು ಸಸಿಗಳನ್ನು ನಡೆಸಿ ಬೆಳೆಸಿ ಪೋಷಿಸಿ ಅವರು ಗಿಡ ಮರಗಳ ತಾಯಿಯಾಗಿಯೇ ಬದುಕಿದ್ರು. ಅವ್ರ ಬದುಕಲ್ಲಿ ಸಾರ್ಥಕತೆಯನ್ನು ಕಂಡರು. ಸೇವೆ ಇತ್ತು, ನಿಸ್ವಾರ್ಥ ಬದುಕಿತ್ತು, ಸರಳವಾದಂಥ ಜೀವನ ನಡೆಸಿ ಅವರು ನಮ್ಮನ್ನು ಅಗಲಿದ್ದಾರೆ. ಅವರ ಅಗಲಿಕೆ ಪರಿಸರ ಪ್ರೇಮಿಗಳಿಗೆ, ಪರಿಸರಕ್ಕೆ ತುಂಬಲಾರದ ನಷ್ಟ. ಅದಕ್ಕೆ ಎಲ್ಲ ಪರಿಸರ ಪ್ರೇಮಿಗಳು ಮತ್ತು ಅವರ ಕುಟುಂಬದ ಸದಸ್ಯರಿಗೆ ಅವರ ಅಗಲಿಕೆ ನೋವನ್ನು ಭರಿಸುವಂಥ ಶಕ್ತಿ ಕೊಡಲಿ ಅಂತ ನಾನು ಹಾರೈಸ್ತೀನಿ. ಸುಮಾರು 115 ವರ್ಷ ಈ 21ನೇ ಶತಮಾನದಲ್ಲಿ ಅಭಿವೃದ್ಧಿ ಹೆಸರಿನಲ್ಲಿ ಮರಗಳನ್ನು ಸಾಲಾಗಿ ಕಡಿತಾ ಇರೋ ಈ ಹೊತ್ತಿನಲ್ಲಿ, ಧಗೆ ಬರ ಎಲ್ಲವೂ ಒಟ್ಟಿಗೆ ಬರ್ತಾ ಇರೋ ಹೊತ್ತಿನಲ್ಲಿ ತನ್ನ ಮರಗಳನ್ನೇ ತನ್ನ ಮಕ್ಕಳು ಅಂತ ಹೇಳಿದಂಥ ಆ ತಾಯಿ ಇವತ್ತು ಇಲ್ಲ. ಇವತ್ತು ಎಲ್ರಿಗೂ ಗೊತ್ತಾಗಲಿ, ಅಭಿವೃದ್ಧಿ ಹೆಸರಿನಲ್ಲಿ ಮರ ಕಡಿಯೋರಿಗೆ ಇದೊಂದು ಎಚ್ಚರಿಕೆ ಪಾಠ ಅಂತ ನಾನು ಹೇಳ್ತೀನಿ. ನಾನು ವಿದ್ಯಾರ್ಥಿ ದಶೆಯಲ್ಲಿದ್ದಾಗ ಮೈಸೂರಿನಲ್ಲಿ ಓದ್ತಿದ್ದಾಗ ಸಾಲು ಮರದ ತಿಮ್ಮಕ್ಕನವರನ್ನು ನಮ್ಮ ಕಾಲೇಜಿಗೆ ಬಂದಿದ್ದರು. ಆವಾಗ ನಮ್ಮ ಹತ್ತಿರದಿಂದ ಅವ್ರ ಜೊತೆಗೆ ಮಾತನಾಡೋ ಅವಕಾಶ ಸಿಕ್ತು. ಇನ್ನೊಂದು ನಮ್ಮ ಡಾಕ್ಟರ್ HL ಪುಷ್ಪ ಮತ್ತಷ್ಟು ಡೀಟೇಲ್ಸನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರಾಘು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರಾಘು, ಎಷ್ಟು ಗಂಟೆವರೆಗೂ ಕೂಡ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ? ಜೊತೆಗೆ ಅಂತ್ಯಕ್ರಿಯೆಗೆ ಸಿದ್ಧತೆಗಳು ಹೇಗಾಗ್ತಾ ಇದೆ ಅಂತೇಳಿ. ಪ್ರೇಮ, ಸದ್ಯ ನಾನೀಗ ರವೀಂದ್ರ ಕಲಾಕ್ಷೇತ್ರದ ಮುಂಭಾಗದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿರುವಂತಹ ಸ್ಥಳದಲ್ಲಿ ಇದ್ದೇನೆ. 8:30ರಿಂದ ಈಗ ಸದ್ಯ ಅಂತಿಮ ದರ್ಶನ ಆರಂಭವಾಗಿರುವಂಥದ್ದು. ಸುಮಾರು 11 ಗಂಟೆಯ ತನಕವೂ ಕೂಡ ಸಾರ್ವಜನಿಕರಿಗೆ ಅಂತಿಮ ದರ್ಶನವನ್ನು ಪಡೆಯೋದಕ್ಕೆ ಅವಕಾಶವನ್ನು ಕೊಡಲಾಗುತ್ತೆ. 11 ಗಂಟೆಯ ನಂತರದಲ್ಲಿ ಇಲ್ಲಿಂದ ನೇರವಾಗಿ ಕಲಾಗ್ರಾಮ, ಅಂದರೆ ಜ್ಞಾನಭಾರತೀಯ ವ್ಯಾಪ್ತಿಯಲ್ಲಿರುವಂತಹ ಕಲಾಗ್ರಾಮ ಏನಿದೆ ಅಲ್ಲಿಗೆ ತೆಗೆದುಕೊಂಡು ಹೋಗಲಾಗುತ್ತೆ. ಅದಾದ ಬಳಿಕ ಅಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ವಿಧಿವಿಧಾನಗಳೇನಿದೆ ಅವೆಲ್ಲವನ್ನು ಕೂಡ ಮುಗಿಸಿದ ನಂತರ ಹಿಂದೂ ಸಂಪ್ರದಾಯದ ಪ್ರಕಾರವಾಗಿ ಶತಾಯುಷಿ ಜೊತೆಗೆ ವೃಕ್ಷಮಾತೆ ತಿಮ್ಮಕ್ಕ ಅವರ ಅಂತಿಮ ಸಂಸ್ಕಾರವನ್ನು ಮಾಡಲಾಗುತ್ತೆ. ಸದ್ಯ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಜಿಲ್ಲಾಡಳಿತದಿಂದ ಮಾಡಿಕೊಳ್ಳಲಾಗಿರುವಂಥದ್ದು. ಜೊತೆಗೆ ಕೆಲವೊಂದಷ್ಟು ಸಚಿವರು ಕೂಡ ಭಾಗಿಯಾಗುವಂಥ ಸಾಧ್ಯತೆ ಇದೆ. ಅಂದರೆ ನೇರವಾಗಿ ಅಂತಿಮ ಸಂಸ್ಕಾರ ನಡೆಯುವಂಥ ಪ್ರದೇಶ ಏನಿದೆ ಕಲಾಗ್ರಾಮದಲ್ಲಿ ಒಂದಷ್ಟು ಸಚಿವರು ಕೂಡ ಭಾಗಿಯಾಗುವಂಥ ಸಾಧ್ಯತೆ ಇದೆ. ಜೊತೆಗೆ ಇಲ್ಲಿಗೆ ಅಂದರೆ ರವೀಂದ್ರ ಕಲಾಕ್ಷೇತ್ರಕ್ಕೆ ಬೇರೆ ಬೇರೆ ಕ್ಷೇತ್ರದ ಅನೇಕರು ಬಂದು ಅಂತಿಮ ದರ್ಶನವನ್ನು, ಅಂದರೆ ತಿಮ್ಮಕ್ಕರವರ ಅಂತಿಮ ದರ್ಶನವನ್ನು ಪಡೆಯುವಂಥ ಸಾಧ್ಯತೆ ಕೂಡ ಇದೆ. ಬೆಳಗ್ಗೆಯಿಂದಲೂ ಅನೇಕ ಸಾರ್ವಜನಿಕರು, ಜೊತೆಗೆ ಇಲ್ಲಿನ ಸ್ಥಳೀಯರು, ಹಾಗೆ ಬೇರೆ ಬೇರೆ ಸಚಿವರು ಕೂಡ ಆಗಮಿಸ್ತಾ ಇರುವಂಥದ್ದು, ಶಾಸಕರು, ಇವರೆಲ್ಲರೂ ಕೂಡ ಆಗಮಿಸಿ ದರ್ಶನವನ್ನು ಪಡೆಯುವಂಥ ಕೆಲಸಗಳೆಲ್ಲವೂ ಕೂಡ ಆಗ್ತಾ ಇದೆ. ಸುಮಾರು ಇನ್ನೂ 1-1.5 ಗಂಟೆಗಳ ಕಾಲ ರವೀಂದ್ರ ಕಲಾಕ್ಷೇತ್ರದ ಆವರಣದಲ್ಲಿ ಇವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗುತ್ತೆ. ಅದಾದ ಬಳಿಕ ನೇರವಾಗಿ ಇಲ್ಲಿಂದ ಕಲಾಗ್ರಾಮಕ್ಕೆ ಇವರ ಅಂತಿಮ ಪಾರ್ಥಿವ ಶರೀರವನ್ನು ತೆಗೆದುಕೊಂಡೋಗಿ ಅಲ್ಲಿ ಅಂತಿಮ ಸಂಸ್ಕಾರವನ್ನು ಸಲ್ಲಿಸುವಂಥದ್ದು. ಸುಮಾರು 1 ಗಂಟೆಯ ಸುಮಾರಿಗೆ ಅಂತಿಮ ಸಂಸ್ಕಾರ ನೆರವೇರುವಂಥ ಸಾಧ್ಯತೆ ಇದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ರಾಘು ತಮ್ಮೆಲ್ಲ ಮಾಹಿತಿಗಾಗಿ. ಅಭಿವೃದ್ಧಿಯ ಹೆಸರಿನಲ್ಲಿ ಮರಗಳ ಮಾರಣ ಹೋಮ ನಡೆಯುವಂತಹ ಈ ಸಂದರ್ಭದಲ್ಲಿ
ಅವರು ತೆಗೆದುಕೊಂಡಂತಹ ನಿರ್ಧಾರ, ಪರಿಸರದ ಮೇಲೆ ಅವರಿಗಿದ್ದಂತಹ ಪ್ರೀತಿ, ಮರಗಳನ್ನು ಮಕ್ಕಳಂತೆ ಸಾಕಿದಂತಹ ರೀತಿ ಎಲ್ರಿಗೂ ಕೂಡ ಮಾದರಿಯಾಗುವಂಥದ್ದು.